ಸರ್ ಸಿದ್ದರಾಮಯ್ಯ ಕೊನೆಗೂ ಅವ್ರ ಬಾಯಲ್ಲಿ ಜೈ ಶ್ರೀರಾಮ್ ಕೂಗಿದ್ದಾರೆ ಸರ್. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ ನೋಡ್ರಿ, ಹಂಗಾಗಿದೆ ಸಿದ್ದರಾಮಯ್ಯನ ಪರಿಸ್ಥಿತಿ. ಮುಂಚೆನೇ ಅವರು ರಾಜ್ಯದ ಸರ್ಕಾರಕ್ಕೆ ರಜಾ ಘೋಷಣೆ ಮಾಡಿದರೆ ಇವತ್ತು ನರೇಂದ್ರ ಮೋದಿ ಹೀರೋ ಆಗಿದ್ದಾರೆ, ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ಜನರ ಮುಂದೆ ವಿಲನ್ ಆಗಿದ್ದಾರೆ. ಅವ್ರ ನಾಯಕರಾಗಿದ್ದಾರೆ, ಇವ್ರು ಕಳ್ಳನಾಯಕರಾಗಿದ್ದಾರೆ. ಈಗೆಲ್ಲ ಮುಗಿದ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದಾರಲ್ಲ, ಕೊನೆಗಾದರೂ ರಾಮ ಅವ್ರಿಗೆ ಬುದ್ಧಿಗೆ ಕೊಟ್ಟಲ್ಲ ಅಂತ ಸಂತೋಷ ಆಗುತ್ತೆ. ಜೈ ಶ್ರೀರಾಮ್ ಘೋಷಣೆ ಸರ್, ಜೈ ಶ್ರೀರಾಮ್ ಘೋಷಣೆ ಬಿಜೆಪಿ ಆಸ್ತಿ ಮಾತ್ರ ಅಲ್ಲ ಅಂತ ಹೇಳಿದ್ರೆ ನಾವು ಕೂಡ ಹೋಗುತ್ತೆ, ನಮಗೂ ಬರುತ್ತೆ. ಜೈ ಶ್ರೀರಾಮ್ ಬಿಜೆಪಿ ಆಸ್ತಿ ಅಲ್ಲ, ಇಡೀ ಪ್ರಪಂಚದ ಹಿಂದೂಗಳ ಆಸ್ತಿ, ಇಡೀ ಪ್ರಪಂಚದ ರಾಮ ಭಕ್ತರು, ಅದರಲ್ಲಿ ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ, ಎಲ್ಲ ರಾಮ ಭಕ್ತರ ಆಸ್ತಿ ಜೈ ಶ್ರೀರಾಮ್. ಅದ್ರ ಮಧ್ಯೆ ಕೊನೆಗೆ ಲಿಸ್ಟ್ನಲ್ಲಿ ಕೊನೆಗೆ ಬಂದು ಇವತ್ತು ಸುಮಾರು 100 ಕೋಟಿ ಹಿಂದೆ ಇವತ್ತು ಸಿದ್ದರಾಮಯ್ಯ ಬಂದು ಜೈ ಶ್ರೀರಾಮ್ ಅಂತ ಕೂಗಿದ್ದಾರೆ. ಭಗವಂತ ನನಗೆ ಮುಜುಗರ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಬರೀ ಮುಸಲ್ಮಾನರು ಇಟ್ಕೊಂಡ್ರೆ ನಾನು ಬದುಕೋಕ್ಕಾಗಲ್ಲ, ಹಿಂದೂಗಳು ಬೇಕು ಅಂತ ಕೊನೆಗೆ ಬುದ್ಧಿ ಬಂದಿದೆ ಅವರಿಗೆ. ದೇವರವ್ರಿಗೂ ಒಳ್ಳೇದು ಮಾಡಲಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ ನೋಡ್ರಿ, ಹಂಗಾಗಿದೆ ಸಿದ್ದರಾಮಯ್ಯನ ಪರಿಸ್ಥಿತಿ. ಮುಂಚೆನೇ ಅವರು ರಾಜ್ಯದ ಸರ್ಕಾರಕ್ಕೆ ರಜಾ ಘೋಷಣೆ ಮಾಡಿದರೆ ಇವತ್ತು ನರೇಂದ್ರ ಮೋದಿ ಹೀರೋ ಆಗಿದ್ದಾರೆ, ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ಜನರ ಮುಂದೆ ವಿಲನ್ ಆಗಿದ್ದಾರೆ. ಅವ್ರ ನಾಯಕರಾಗಿದ್ದಾರೆ, ಇವ್ರು ಕಳ್ಳನಾಯಕರಾಗಿದ್ದಾರೆ. ಈಗೆಲ್ಲ ಮುಗಿದ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದಾರಲ್ಲ, ಕೊನೆಗಾದರೂ ರಾಮ ಅವ್ರಿಗೆ ಬುದ್ಧಿಗೆ ಕೊಟ್ಟಲ್ಲ ಅಂತ ಸಂತೋಷ ಆಗುತ್ತೆ. ಜೈ ಶ್ರೀರಾಮ್ ಘೋಷಣೆ ಸರ್, ಜೈ ಶ್ರೀರಾಮ್ ಘೋಷಣೆ ಬಿಜೆಪಿ ಆಸ್ತಿ ಮಾತ್ರ ಅಲ್ಲ ಅಂತ ಹೇಳಿದ್ರೆ ನಾವು ಕೂಡ ಹೋಗುತ್ತೆ, ನಮಗೂ ಬರುತ್ತೆ. ಜೈ ಶ್ರೀರಾಮ್ ಬಿಜೆಪಿ ಆಸ್ತಿ ಅಲ್ಲ, ಇಡೀ ಪ್ರಪಂಚದ ಹಿಂದೂಗಳ ಆಸ್ತಿ, ಇಡೀ ಪ್ರಪಂಚದ ರಾಮ ಭಕ್ತರು, ಅದರಲ್ಲಿ ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ, ಎಲ್ಲ ರಾಮ ಭಕ್ತರ ಆಸ್ತಿ ಜೈ ಶ್ರೀರಾಮ್. ಅದ್ರ ಮಧ್ಯೆ ಕೊನೆಗೆ ಲಿಸ್ಟ್ನಲ್ಲಿ ಕೊನೆಗೆ ಬಂದು ಇವತ್ತು ಸುಮಾರು 100 ಕೋಟಿ ಹಿಂದೆ ಇವತ್ತು ಸಿದ್ದರಾಮಯ್ಯ ಬಂದು ಜೈ ಶ್ರೀರಾಮ್ ಅಂತ ಕೂಗಿದ್ದಾರೆ. ಭಗವಂತ ನನಗೆ ಮುಜುಗರ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಬರೀ ಮುಸಲ್ಮಾನರು ಇಟ್ಕೊಂಡ್ರೆ ನಾನು ಬದುಕೋಕ್ಕಾಗಲ್ಲ, ಹಿಂದೂಗಳು ಬೇಕು ಅಂತ ಕೊನೆಗೆ ಬುದ್ಧಿ ಬಂದಿದೆ ಅವರಿಗೆ. ದೇವರವ್ರಿಗೂ ಒಳ್ಳೇದು ಮಾಡಲಿ.